ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನು ಗೊತ್ತಾ, ತುಂಬ ಜನಕ್ಕೆ ಶೈಲು ಯಾರು ಅನ್ನೋದೇ ಗೊತ್ತಿಲ್ಲ. ಶೈಲು ಸುನಿಲ್ ನನ್ನ ಮಗಳು. ಶೈಲು ಒಂದು ಹೇಳಲ್ಲ, ಬಂದ್ಬಿಡ, ಬನ್ನಿ ಬನ್ನಿ. ನಾನೇ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಶೈಲು ಸುನಿಲ್ ಇವರೇ ನನ್ನ ಮುದ್ದಿನ ಮಗಳು ಶೈಲು ಸುನಿಲ್. ನನ್ನ ಮಗಳದ್ದು ಕೂಡ ಚಾನಲ್ ಇದೆ, ಶೈಲು ವ್ಲಾಗ್ಸ್. ಶೈಲು ವ್ಲಾಗ್ ಅಂತೇಳಿ. ಸಬ್ಸ್ಕ್ರೈಬರ್ ಎಷ್ಟಿದಾರವ? 59. 60,000 ಆಗಿದೆ ಕಣೋ. ಇಲ್ಲ, 59 ಇದ್ದಾರೆ. ಹೌದಾ? ಇನ್ನೇನು 60,000 ಸಬ್ಸ್ಕ್ರೈಬರ್ ಇದ್ದಾರೆ. ತುಂಬ ಜನ ಒಂದಿಷ್ಟು ಜನ ಕಮೆಂಟ್ ಮಾಡಿದರು, ಏನಂತ? ಬುಜ್ಜಿ ಯಾರು, ನೀನು ಯಾರು ಅಂತ. ಬುಜ್ಜಿ ಬೇಬಿ ಬಂದು ನನ್ನ ಮೊಮ್ಮಗ, ಬುಜ್ಜಿ ನನ್ನ ಮಗ, ಶೈಲು ಮಗ. ನಾನು ಇವರ ಮಗಳು. ಹೌದು. ಎಲ್ಲಿಗೆ ಹೋಗಿ ರೆಡಿಯಾಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗುತ್ತೆ ಮುಂದೆ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಶೈಲುದು ಕೂಡ ಚಾನಲ್ ಇದೆ, ಶೈಲು ವ್ಲಾಗ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅದರಲ್ಲೂ ಕೂಡ ಡೈಲಿ ವಿಡಿಯೋ ಆಗ್ತಾ ಇರ್ತಾಳೆ. ಅಂದರೆ ಕುಕ್ಕಿಂಗ್ದು ಆಗ್ತಾ ಇರ್ತಾಳೆ, ಫ್ಯಾಷನ್ ಬಗ್ಗೆ ಆಗ್ತಾ ಇರ್ತಾಳೆ, ಒಂದಿಷ್ಟು ಟಿಪ್ಸ್ ಆಗ್ಬೋದು, ಡೈಲಿ ವ್ಲಾಗ್ ಆಗ್ಬೋದು, ಪ್ರತಿಯೊಂದು ಕೂಡ ಶೈಲು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ವಿಡಿಯೋ ನೀವು ಅಲ್ಲಿ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಂದು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ತುಂಬ ಜನ ವೀಡಿಯೋವೇ ನೋಡಲ್ಲ ಅಂತಿದ್ದೀರಾ. ನನಗೂ ಕೂಡ 32,000 ಫಾಲೋವರ್ಸ್ ಇದ್ದಾರೆ, ವೀಡಿಯೋ ಹೊತ್ತು ಕೊಡ್ತಾ ಇಲ್ಲ. ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್ ಸುಂದ್ರಿ, ತುಂಬ ಚೆನ್ನಾಗಿ ಕಾಣ್ತಿದ್ದೀಯ. ಡ್ರೆಸ್ ಹಾಕೊಳ್ಳೋದ್ರೆ ಹಾಕೊಳ್ಳೋದೇ ಇಲ್ಲ, ಈ ಥರದವೆಲ್ಲ. ಒಂದೆರಡು ಸಲ ಹಾಕೊಂಡಿದ್ದೀನಿ. ಹೌದು. 4 ಗಂಟೆಗೆ 6 ಗಂಟೆ ಎಲ್ಲ ಫುಲ್ ನೋಡ ಮುಚ್ಕೊಂಡಿದ್ದೀರಲ್ಲ, ರೆಡಿ ಮಾಡಿ. ಅದು ವಾಟರ್ ಕುಡಿ ಪುಟ, ಕುಡಿ. ನಾನೊಂದು ತೋರಿಸ್ತೀನಿ, ಅದು ನನಗೆ ಯೂಸ್ ಆದರೆ ಖಂಡಿತವಾಗ್ಲೂ ಕಳ್ಕೊಳ್ಳೋದು. ಇಲ್ಲ ಮತ್ತೆ ತಗೋ, ಎರಡು ತಗೊಂಡು ಅದು ಕೊಡು, ಅದು ಕೊಡು. ನೇಮ್ ಕೂಡ ಹೇಳು. ಅಯ್ಯೋ, ಇದು ಪ್ರಮೋಷನ್ ಅಂತ ಹೇಳ್ಕೊಬಿಟ್ರೆ ಅದು ನನಗೆ ಅಂದರೆ ಇದು 1-2 ದಿನಕ್ಕೆ ನನಗೆ ಇದರಲ್ಲಿ ಯೂಸ್ ಅಂತ ಕಾಣಿಸ್ತಿದೆ. 1 ವಾರ ನಾನು ಕುಡಿದ ನಂತರ ಖಂಡಿತವಾಗ್ಲೂ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಯಾರಿಗೆ ತಾನೇ ಇರಲ್ಲ. ಅದು ನನಗಂತೂ ಬೇಗನೆ ಆಗುತ್ತಪ್ಪ. ಒಂದು ಮೊಟ್ಟೆ ತಿನ್ನಂಗಿಲ್ಲ, ಹಸಿ ಕಾಳು ತಿನ್ನಂಗಿಲ್ಲ, ಅದು ಇದು ತಿನ್ನಂಗಿಲ್ಲ, ಹೊರಗಡೆ ಹೋಗಿ ತಿನ್ನಂಗಿಲ್ಲ. ಗ್ಯಾಸ್ಟ್ರಿಕ್ ಅನ್ನೋದು ನನಗೆ ನಿಜವಾಗ್ಲೂ ಹೊಟ್ಟೆ ಇಷ್ಟು ದಪ್ಪನೇ ಹೋಗುತ್ತೆ. ಒಂದೊಂದ್ಸರಿ ಹೊಟ್ಟೆ ನೋಡ್ಬೇಕು ಅನ್ನೋದು ನನ್ನ ವಿಡಿಯೋವಲ್ಲೇ ದಪ್ಪ ಹೊಟ್ಟೆ ಕಾಣ್ತಾ ಇರ್ತವೆ, ಒಂದೊಂದ್ಸರಿ ಎಲ್ಲ ಕಡಿಮೆ ಆಗಿರುತ್ತೆ. ಅದರಿಂದ ಗ್ಯಾಸ್ಟ್ರಿಕ್ ಬರ್ತೋದ್ರೆ ಎದೆ ಉರಿ ಆಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಮತ್ತು ಕುತ್ತಿಗೆ ಹತ್ರ ನೋವು ಆಗ್ಬೋದು, ತಲೆನೋವು ಆಗ್ಬೋದು, ಕಾಲು ಸೇದ. ಗ್ಯಾಸ್ಟ್ರಿಕ್ ಒಂದರಿಂದ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅಯ್ಯಪ್ಪ ನಮ್ಗೆ ಏನಾಗಿದೆ ಅಂತ ಅನ್ಸ್ಬಿಡುತ್ತೆ, ಅಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ನನಗೂ ಕೂಡ ಹಂಗೆ ಆಗಿತ್ತು. ಇದು ಪ್ರಮೋಷನ್ ಅಂತ ಮಾತ್ರ ಅನ್ಕೋಬೇಡಿ. ಇದು ನಾನು ತರಿಸ್ಕೊಂಡಿರೋಂಥ ಒಂದು ಆಯುರ್ವೇದಿಕ್. ಇದ್ರ ಹೆಸರೇನಮ್ಮ? ಇದ್ರ ಹೆಸರು ಎಲ್ಲ ಶೈಲಿ ಅಂತ. ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್. ಅಷ್ಟೇ. ಇದಕ್ಕೆ ಅಂದರೆ 3 ಲೀಟರ್ ನೀರು, ಅಂದರೆ ಇದು 1 ಲೀಟರ್ ಹಿಡಿಯುತ್ತೆ ನೋಡಿ ದಿನಕ್ಕೆ. ತುಂಬಕ್ಕೆ ದಿನ. ಅಂದರೆ ಅದ್ರ ಮೇಲೆ ನೀವು ಎಷ್ಟಾದರೂ ಕುಡೀರಿ, ಬಿಸಿನೀರು ಇನ್ನೊಂದು ದಿನ ಆದರೂ ಕುಡೀರಿ. ಇದು ಫಿಲ್ಟರ್ ವಾಟರ್, ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡೋಂಥ ನೀರಿಗೆ ನಾನು ಇದು 1 ಲೀಟ್ರಿಗೆ 7 ಡ್ರಾಪ್ ಹಾಕ್ಕೊಳ್ತೀನಿ. ಅಂದರೆ ಮಿನಿಮಮ್ ಇದು 3 ಬಾಟಲ್ ನೀರು ಖಾಲಿ ಮಾಡಲೇಬೇಕು. ಅಂದರೆ ಡೈಲಿ ಎಷ್ಟು ಆಯಿತು? 7 7 14 14 7 20 21 ಡ್ರಾಪ್ನ ನಾವು ಕುಡಿಬೋದು. ಹಾಗಾಗಿ ನಾವು ಇದಕ್ಕೆ 1 ಲೀಟ್ರ್ ನೀರಿಗೆ 7 ಡ್ರಾಪ್ ಹಾಕಬೇಕು. ಇದರಲ್ಲಿ ಚೊಟ್ಟಕ್ಕೆ ಅಷ್ಟು ಹಾಕ್ಕೊಂಡು ಅಷ್ಟು ನೀರು ಖಾಲಿ ಮಾಡ್ಬೋದು. ಅದ್ರ ಮೇಲೆ ನೀವು ಬಿಸಿ ನೀರು ಏನಾದರೂ ಕುಡೀರಿ, ಅದು ತಣ್ಣೀರಿಗೇ ಹಾಕ್ಕೊಂಡು, ಅದು ಸ್ಟೀಲು ಮತ್ತು ಇದೆಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಕು ಅಂತ ನಾನು ಇದರಲ್ಲೇ ಕುಡಿತಿದ್ದೀನಿ. ಇದು ನನಗೆ ಯೂಸ್ ಅನ್ನಿಸ್ತಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾರಿಗಾದ್ರು ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿರಿ, ನಿಮ್ಗೆ ಯಾರಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಅದಕ್ಕೂ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ, ಅದಕ್ಕಾಗಿ ಇದು ಪ್ಲಾಸ್ಟಿಕ್ ತಗೊಂಡು ಬಂದೆ ಡಬ್ಬ ಬೇಕಲ್ಲ ಅಂತೇಳಿ. ಇಲ್ಲಿ ನನಗೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದೆ ನಾನು. ಅಂದರೆ ಇಲ್ಲಿ ಬಾಟಾ ಕಂಪ್ನಿಗೆ ಬಂದ್ವಿ. ಅಪ್ಪ ಇಷ್ಟೊಂದು ಕಾಸ್ಟ್ಲಿನ ನಾನು ಅಂದ್ಕೊಂಡೆ 1,000, ಈ ಥರ 1,200 ಈ ಥರ ಎಲ್ಲ ಸಿಕ್ಕರೆ ತಗೊಳ್ಳೋಣ, ಚೆನ್ನಾಗಿರೋದು ಒಂದು ಜೊತೆ ಸ್ಲಿಪ್ಪರ್ ಅಂದ್ಕೊಂಡು ಬಂದೆ. ಅಂದರೆ ನನ್ನ ಹತ್ರ ಸ್ವಲ್ಪ ಸುಮ್ಮನೆ ಫ್ಲ್ಯಾಟ್ ಥರ ಇದೆ, ಸ್ವಲ್ಪ ಈಲ್ಡ್ ಇರಬೇಕು ಅನ್ನೋದನ್ನ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಅಯ್ಯೋ ಅಪ್ಪ, ಇಲ್ಲಿ ಸ್ಲಿಪ್ಪರ್ ರೈಟ್ ಕೇಳ್ಬಿಟ್ಟು ನನಗೆ ಭಯನೇ ಆಗ್ಬಿಡ್ತು ನಿಜವಾಗ್ಲೂ. ಇದೆಲ್ಲ ಮಾಮೂಲಿ. ಇನ್ನು ಅಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. ಇದು ಒಂದು ಸ್ಲಿಪ್ಪರ್ಗೆ 3,000 ರೂಪಾಯಿ ಇದೆ. 2,800, 2,600, 3,000
3200 ಏನು ಈ ಸ್ಲಿಪ್ಪರಲ್ಲಿ ಅಷ್ಟು ಏನು ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅಂದರೆ ಕಂಪ್ನಿದಲ್ವಾ, ಹಂಗಾಗಿ ಕಂಪ್ನಿ ಅಂದ್ಬಿಟ್ಟು ಹಾಕೊಂಡು ಎಷ್ಟು ವರ್ಷ ತಾನೇ ಹಾಕೊಳ್ತೀರಾ ಇದನ್ನು, ಹಾಕೊಂಡು ಬೋರ್ ಆಗುತ್ತೆ ತಾನೇ. ಆಗ ನಾನು ಇಲ್ಲಿ ನೋಡಿಬಿಟ್ಟು ಅಂದರೆ ನನಗೆ ಇಷ್ಟ ಆಯಿತು ಅನ್ನೋ ಕಂಡೆ ವರ್ತಿದೆ ನನಗಿದ್ರೆ ನಿಜವಾಗ್ಲೂ ತಗೊಳ್ತಿದ್ದೆ. ಅಷ್ಟಾಗೂ ಇದರಲ್ಲಿ ಬಾಟದಲ್ಲಿ ನನಗೆ ಇಷ್ಟನೂ ಕೂಡ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ನೋಡ್ತಾ ಇದ್ದೀವಿ. $1299. ನಾವು ಇಲ್ಲೊಂದು ಸ್ಲಿಪ್ಪರ್ ಸ್ಟೋರ್ಗೆ ಇಲ್ಲಿ ಬಂದ್ವಿ. ಖಾದಿಮ್ ಅಂತ ಇದೆ, ನೋಡೋಣ ಇಲ್ಲಿ ಹೇಗಿದೆ ಅಂತ. ಪೌನ ಸ್ಲಿಪ್ಪರ್ ಬೇಡ ಅಂದ್ಬಿಟ್ಟು ಅದು ಎದುರುಗಡೆ ಇನ್ನೊಂದಿತ್ತು ಖಾದಿ ಅಂತೇಳಿ ಅಲ್ಲಿಗೆ ಬಂದಿದ್ದೀವಿ. ಏನು 50% ಡಿಸ್ಕೌಂಟ್ ಅಂತೆ. ಇದೆಲ್ಲ ಹೋಗ್ಬಿಡುತ್ತಾ? ಇಲ್ಲಿ ಓಕೆ, ಇಲ್ಲಿ 1,500, 800, 900, 1000, 1,500 ಈ ಥರ ಇತ್ತು. ಸರಿ, ಇದರಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅಂದರೆ 50% ಇದಕ್ಕಲ್ವ ಅಂತೇಳಿ ಬೇರೆ ಇಟ್ಟಿದ್ದಾರೆ, ಅದಕ್ಕೆ ಕಡಿಮೆ ಅಂತ ತೋರಿಸ್ತಿದೆ. ಇಲ್ಲಿ ನೋಡಮ್ಮ ಶೈಲಿ, ಇಲ್ಲಿ ನೋಡಿ ಬ್ಲ್ಯಾಕ್ ನೋಡಿ, ಬ್ಲ್ಯಾಕ್ ನೋಡ್ಕಂದ, ಬ್ಲ್ಯಾಕ್ ಸಿಲ್ವರ್ ವೇರ್ ಮಾಡಿ ನೋಡ್ಬೋದಾ? ಹೇಳಿ. ಏನು ಪ್ರೈಸ್ ಇದು? ಡಿಸ್ಕೌಂಟ್ ಇಲ್ಲ, ಗ್ಯಾರಂಟಿ 90 ಡೇಸ್ ಮಾತ್ರ ಗ್ಯಾರಂಟಿ. ಅಷ್ಟರಲ್ಲಿ ಹೋದರೆ ನೋ ಗ್ಯಾರಂಟಿ. ಟಾಪ್ ಕಂಫರ್ಟಬಲ್ ಇದೆಯಾ? ಚೆನ್ನಾಗಿ ಕಾಣಿಸ್ತಿದೆ ಕಾಲಿಗೆ. ಇಲ್ಲಿ ಅದು ಇರಲಿ. ಉದ್ದ ಇದೆ ಅಲ್ಲ, ಸ್ವಲ್ಪ ಉದ್ದ ಇದೆ. ಓಕೆ, ಅದು ಹೋಗ್ತಾ ಬಿಟ್ಟ. ಈ ಕಲರ್ ಹಿಂಗೆ ಕಾಲಕ್ಕೆ ಚೆನ್ನಾಗಿ ಕಾಣ್ತಿದೆ, ಕಲರ್ಸ್ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆ ನೋಡಿ, ತಗೊಳ್ತೀನಿ ಅಂದರೆ ಚೆನ್ನಾಗಿದೆ. ಬಟ್ ಈ ಶೂ ನೋಡು, ಏನು ಪ್ರೈಸ್ ಇದೆಲ್ಲ? ಎಲ್ಲ ಒಂದೇನಾ? ಬೇರೆ ಬೇರೆ ಬಂದಿದೆ. ಇದನ್ನು ತುಂಬ ಇಷ್ಟ ಆಯಿತು. ಇದೊಂದು ಇರಲಿ ಸ್ಯಾರಿಗೆಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ ನಾನು. ಮತ್ತು ಇನ್ನೆರಡು ಸ್ಲಿಪ್ಪರ್ ಕೂಡ ತಗೊಂಡೆ. ಅದೇ ಎಲ್ಲ ಫುಲ್ ಈಲ್ಡ್ ಇರೋದೇ ತಗೊಂಡೆ. ಶೈಲಿಗೂ ಬೇಕಿತ್ತು, ಇನ್ನೊಂದು ಸ್ವಲ್ಪ ಇರಲಿ ಸ್ಲಿಪ್ಪರ್ಸ್ ಜಾಸ್ತಿ ಮನೇಲಿ. ಶೈಲು ಜಾಸ್ತಿ ಓಡಾಡ್ತಾ ಇರ್ತಲ್ಲಲ್ವ, ಹಾಗಾಗಿ. ಅಲ್ಲಲ್ಲ, ಇದು ಹೋಗ್ಬಿಡ್ತಿದ್ದು, ಇದು ಬಂದ್ಬಿಡ್ತಿದ್ದು ಸ್ವಲ್ಪ. ಗಮ್ ಹಾಕಿ ಅಂಟಿರೋದ್ರಿಂದ 3 ಜೊತೆ. ಬಿಲ್ ಕೂಡ ಮಾಡಿಸ್ತೀವಿ. 3 ಜೊತೆ ಸ್ಲಿಪ್ಪರ್ ಕೂಡ ತಗೊಂಡ್ವಿ, ಓಡ್ತಾ ಇದ್ವಿ. 3 ಜೊತೆ ಹೊಸ ಸ್ಲಿಪ್ಪರ್ ಬಂತು ಅಂದ್ಬಿಟ್ಟು ಈ ಸ್ಲಿಪ್ಪರ್ ಬಿಟ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ಕೊಂಡು ಆರಾಮ್ಸೆ ಹೋಗೋದು. ಎಸ್, ಇದು ಹಾಗೇನೆ ಖುಷಿ ಬೇಬಿ ಸ್ಕೂಲ್ ಹತ್ರ ಬಂದ್ವಿ, ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನ್ಯಾಪ್ಕಿನ್ ಇಲ್ಲಪ್ಪ ನಿಂದು? ಕೊಡ್ತಾ ಇಲ್ವಾ? ಯಾಕೆ? ಹಾಂ ಹಾಂ, ಮಳೆ ಬರ್ತಾ ಇದೆ. ನಾನು ಬಂದೆ ನೀನು ಕರ್ಕೊಂಡು ಹೋಗಕ್ಕೆ ಇವತ್ತು. ಮಮ್ಮ ಬರುತ್ತೆ.
ಏನಮ್ಮ ಮಳೆ ಬಂದ್ರೆ ಏನು ಕಡ್ವಾಗಲ್ಲ, ಅದು ಮಳೆ ಪಕ್ಕ ಮಳೆ ನೆನ್ಕೊಂಡು ಹೋಗೋಣವಾ? ಓ ಬಾ ನಿಧಾನ ಬಾ. ಹಾಂ ಮಮ್ಮನ ಏನು ಕೊಡಿಸ್ಬೇಡ ಅಂತ ಹೇಳಿದೆಯಲ್ಲ, ಎಲ್ಲಿ ಮಮ್ಮ? ಮನೇಲಿದೆಯಾ? ಹೌದಾ, ಬಾ ಹಾಗೆ ಪಪ್ಸ್ ಬೇಕಲ್ವಾ? ಹಾಂ ಓಕೆ ಸರ್, ಪಪ್ಸ್ ಕೊಡಿ. ಹಾಗೆ ಜ್ಯೂಸ್ ಎಲ್ಲ ಬೇಡ, ಜ್ಯೂಸ್ ಎಲ್ಲ ಕುಡಿಲೇಬಾರ್ದು. ಓಕೆ, ಏನದು? ಅದೆಲ್ಲ ಬೇಡ ಕಂದ. ಚಿಪ್ಸ್ ಕೊಡಿಸ್ತೀನಿ. ಆಮೇಲೆ ಎಗ್ ಪಪ್ಸ್ ಇದೆಯಾ? ಕೊಡಿ. ಯಾರು ಖುಷಿ ಅವರು? ಪುಟ ನಿಂಗೆ ಪಪ್ಸ್ ಬೇಕಾ? ಪಪ್ಸ್ ತಿಂತೀಯಾ? ತಿನ್ನು ಒಂದು. ಓ ಇವತ್ತು ಹಾಂ ಒಂದು ಕೊಡಿ ಸರ್. ಇಲ್ಲೇ ತಿಂತೀಯ ಕಂದ? ಖುಷಿ ಇಲ್ಲೇ ತಿನ್ನೋದಾ? ಇಲ್ಲೇ ತಿನ್ನೋದು ಮನೆಗೆ ತಗೊಂಡು ಓಕೆ, ಇಲ್ಲಿ ತಿಂದ್ಬಿಟ್ಟು ಮನೆಗೆ ಏನು ತಗೊಂಡೋಗೋದು? ಹ್ಯಾಂಡ್ ವಾಶ್ ಮಾಡ್ಕೋಬೇಕು ನೀನು ಇವಾಗ. ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊ. ಹೌದು, ಇಲ್ಲಿ ವಾಟರ್ ಇದೆ. ನೋಡಲ್ಲಿ ಕ್ಯಾಮ್ರಾ ನೋಡ್ಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ನೋಡಿ. ಹ್ಞೂ, ಅದಕ್ಕೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಯಾಕೆ ನೀರು ಕುಡ್ದಿಲ್ಲ ಕೋಶ್? ಹ್ಯಾಂಡ್ ವಾಶ್ ಮಾಡ್ಕೊ, ಪಪ್ಸ್ ತಿನ್ನಬೇಕು ಅಂದರೆ. ಬಾ. ನಿನಗೆ ಖುಷ್ ಅದು. ಮನೆಗೆ ಏನು ಬೇಕು ನಿನಗೆ? ಪುಟ ಅವ್ನು ಏನು ತಿಂತಾನೆ ಇಷ್ಟಪಟ್ಟು ಹೇಳು. ಜಾಸ್ತಿ ತಗೊಳ್ಳಲ್ಲ ಹೇಳು ಪುಟ. ರಸ ತಿಂತಾನಾ? ಹಾಂ, ಮತ್ತೆ ಆಮೇಲೆ ಇನ್ನೇನು ಬೇಕು ಹೇಳು? ಸರ್ ಅದು ತಿಂತಾ ಇರಲಿ. ಖುಷ್ ಬನ್ನಿ ಇಲ್ಲಿ. ಇನ್ನೇನು ತಗೊಳ್ಳೋದಮ್ಮ? ಎಲ್ಲಿ ಎಷ್ಟು ಸರಿ, ಅಲ್ಲಿ ತಿನ್ನೋಗು. 1 ಪೌಂಡ್ ಬ್ರೆಡ್ ಕೊಟ್ಬಿಡಿ. ಮನೇಲಿ ಇತ್ತು ನಂಗಿತ್ತಲ್ಲಮ್ಮ. ಹ್ಞೂ ಕೊಡಿ 1 ಪೌಂಡು. ಹ್ಞೂ ಓಕೆ, ಪಪ್ಸ್ ಕೊಡಮ್ಮ. ಕೊಡ ಅವನಿಗೆ, ನಾನು ತಗೊಳ್ತೀನಿ ಮೊದಲು. ಚೇರ್ ಎತ್ಕೊಡಮ್ಮ, ಕೊಡಲಿ ಚೇರ್ ತಗೊಂಡು ಬಾ. ಇರು ಖುಷ್, 2 ಎತ್ಕೊಂಡು ಬಾ. ಸುಮ್ಮನೆ ಇರು ಕಂದ, ಇಟ್ಬಿಡ್ತೀಯಾ? ಇನ್ನೊಂದು ತಗೊಂಡು ಬಾ ಅವ್ನು ಕೂತ್ಕೊಳ್ಳೋಕ್ಕೆ. ಹ್ಞೂ ತಗೋ. ಅಲ್ಲಿ ಮಳೆ ಬರ್ತಾಯಿದೆ, ಇಲ್ಲಿ ಬಸ್ಸಲ್ಲಿ ಗೋವಾಕ್ಕೆ ಹೋಗ್ತೀರಾ? ಗುಡ್. 4 ದಿನ ಗೋವಾಕ್ಕೆ ಹೋಗ್ತಾನಂತಲ್ಲಪ್ಪ. ನಿನ್ನ ಫ್ರೆಂಡ್ ಮಾತಾಡ್ತೀಯಲ್ಲ? ಇಶಾಂತ್ ಎಲ್ಲಿ ಹೋಗ್ತಿದ್ದಾನೆ? ಖುಷಿ, ಏನು ನಿನ್ನ ಫ್ರೆಂಡ್ ಹೆಸ್ರೇನು? ಏನು ಕದ ನಿನ್ನ ಹೆಸರು? ಹಾಂ, ಓ ಹೇಳ್ತಾ ಇದ್ದ. ಓಕೆ ಬಾಯ್.